ಹಲೋ ಎವ್ರಿವನ್, ಸ್ಕಿಲ್ಸ್ ಆಫ್ ವಿತ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆರ್ಕಿಟೆಕ್ಚರ್ ಆಫ್ ಲಿನಕ್ಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಲಿನಕ್ಸ್ ಆರ್ಕಿಟೆಕ್ಚರ್ ಓವರ್ವ್ಯೂ. ಲಿನಕ್ಸ್ ಆರ್ಕಿಟೆಕ್ಚರ್ ಆಸ್ 5 ಮೇನ್ ಕಾಂಪೊನೆಂಟ್ಸ್: ಕರ್ನಲ್, ಸಿಸ್ಟಮ್ ಲೈಬ್ರರಿ, ಶೆಲ್, ಹಾರ್ಡ್ವೇರ್ ಲೇಯರ್ ಮತ್ತು ಸಿಸ್ಟಮ್ ಯುಟಿಲಿಟಿ. ಫಸ್ಟ್ ಒನ್, ಕರ್ನಲ್. ಕರ್ನಲ್ ಅಂದ್ರೆ ಲಿನಕ್ಸ್ ಸಿಸ್ಟಮ್ ನ ಕೋರ್. ಅದು ಕಂಪ್ಯೂಟರ್ ಹಾರ್ಡ್ವೇರ್ ನ ವರ್ಚುವಲೈಸ್ ಮಾಡುತ್ತೆ. ಸೊ ಒಂದೊಂದು ಪ್ರೋಸೆಸ್ಗೆ ವರ್ಚುವಲ್ ರಿಸೋರ್ಸಸ್ ಕೊಡುತ್ತೆ. ಅದು ಕಾನ್ಫ್ಲಿಕ್ಟ್ಸ್ ಅವಾಯ್ಡ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ನಲ್ಸ್ ಇದೆ, ಲೈಕ್ ಮೊನೋಲಿಥಿಕ್ ಕರ್ನಲ್, ಹೈಬ್ರಿಡ್ ಕರ್ನಲ್, ಎಕ್ಸೋ ಕರ್ನಲ್, ಮೈಕ್ರೋ ಕರ್ನಲ್. ಲೈಫ್ ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಇಮ್ಯಾಜಿನ್ ನಿಮ್ಮ ಫೋನ್ ಅಲ್ಲಿ ಮಲ್ಟಿಪಲ್ ಆಪ್ಸ್ ವರ್ಕ್ ಮಾಡ್ತಾ ಇದ್ರೆ ಕರ್ನಲ್ ಎನ್ಶೋರ್ ಮಾಡುತ್ತೆ ಯಾವುದೇ ತರ ಪ್ರೋಸೆಸ್ಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ. ಸೆಕೆಂಡ್ ಒನ್ ಸಿಸ್ಟಮ್ ಲೈಬ್ರರಿ. ಸಿಸ್ಟಮ್ ಲೈಬ್ರರೀಸ್ ಅಂದ್ರೆ ಪ್ರೀ ರಿಟರ್ನ್ ಕೋಡ್ ಇರುವ ಲೈಬ್ರರೀಸ್. ಯಾವುದೇ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿ ಟಾಸ್ಕ್ ಪರ್ಫಾರ್ಮ್ ಮಾಡ್ತಾರೆ. ಅದು ಡೆವಲಪರ್ಸ್ ನ ಟೈಮ್ ಸೇವ್ ಮಾಡುತ್ತೆ. ರಿಪೀಟೆಡ್ ಕೋಡ್ ಬರಿಬೇಕು ಅಂದ್ರೆ ಆಗಲ್ಲ. ಲೈಬ್ರರೀಸ್ ಇಂಟರ್ಫೇಸ್ ಪ್ರೊವೈಡ್ ಮಾಡ್ತಾರೆ ಅಪ್ಲಿಕೇಶನ್ಸ್ ಮತ್ತು ಕರ್ನಲ್ ಮಧ್ಯೆ. ರಿಯಲ್ ಲೈಫ್ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ನಿಮ್ಮ ಪ್ರೋಗ್ರಾಮ್ಗೆ ಫೈಲ್ಸ್ ರೀಡ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಕೋಡ್ ಬರಿಬಹುದು. ಲೈಬ್ರರಿ ಫಂಕ್ಷನ್ ಯೂಸ್ ಮಾಡಬಹುದು. ಥರ್ಡ್ ಒನ್, ಶೆಲ್ ಅಂದ್ರೆ ಲಿನಕ್ಸ್ ನ ಯೂಸರ್ ಇಂಟರ್ಫೇಸ್. ಯೂಸರ್ಸ್ ಕಮಾಂಡ್ಸ್ ಕೊಟ್ರೆ ಶೆಲ್ ಅದನ್ನ ಇಂಟರಪ್ಟ್ ಮಾಡಿ ಕರ್ನಲ್ಗೆ ಫಾರ್ವರ್ಡ್ ಮಾಡುತ್ತೆ. ಶೆಲ್ ಅಲ್ಲಿ ನಿಮಗೆ ಈಸಿಯಾಗಿ ಪ್ರೋಗ್ರಾಮ್ಸ್ ರನ್ ಮಾಡಬಹುದು, ಫೈಲ್ಸ್ ಮ್ಯಾನೇಜ್ ಮಾಡಬಹುದು, ಸಿಸ್ಟಮ್ ಕಾನ್ಫಿಗರ್ ಮಾಡಬಹುದು. ಇದಕ್ಕೆಲ್ಲ ಆಪ್ಷನ್ಸ್ ಸಿಗುತ್ತೆ. ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ಇಮ್ಯಾಜಿನ್ ನಿಮ್ಮ ಟರ್ಮಿನಲ್ ಓಪನ್ ಮಾಡಿ ls ಅನ್ನೋ ಕಮಾಂಡ್ ಅನ್ನ ಕೊಟ್ಟಿದ್ದೀರಾ. ಅದು ಫೈಲ್ಸ್ ನ ಲಿಸ್ಟ್ ಮಾಡುತ್ತೆ. ಇದು ಶೆಲ್ ಫಂಕ್ಷನಾಲಿಟಿ. ಫೋರ್ತ್ ಒನ್, ಹಾರ್ಡ್ವೇರ್ ಲೇಯರ್ ಅಂದ್ರೆ ಕಂಪ್ಯೂಟರ್ ನ ಫಿಸಿಕಲ್ ಕಾಂಪೊನೆಂಟ್ಸ್ ಲೈಕ್ ರ್ಯಾಮ್, HDD, CPU ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸಸ್. ಮತ್ತು ಲೈಬ್ರರೀಸ್ ಇದರಲ್ಲಿ ಕಮ್ಯುನಿಕೇಟ್ ಮಾಡಿ ಪ್ರಾಪರ್ ಫಂಕ್ಷನಿಂಗ್ ಎನ್ಶೋರ್ ಮಾಡುತ್ತೆ. ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ನಿಮ್ಮ ಲಿನಕ್ಸ್ OS ಇದೆ ಅಲ್ವಾ, ಅದು ಹಾರ್ಡ್ವೇರ್ ಜೊತೆ ಪ್ರಾಪರ್ ರಿಸೋರ್ಸ್ ಯೂಸ್ ಮಾಡುತ್ತೆ. ವರ್ಕ್ ಹಾರ್ಡ್ವೇರ್ ಲೇಯರ್ ಮ್ಯಾನೇಜ್ ಮಾಡುತ್ತೆ. ಫಿಫ್ತ್ ಒನ್, ಸಿಸ್ಟಮ್ ಯುಟಿಲಿಟಿ. ಸಿಸ್ಟಮ್ ಯುಟಿಲಿಟೀಸ್ ಅಂದ್ರೆ ಲಿನಕ್ಸ್ ಸಿಸ್ಟಮ್ಗೆ ಅಸಿಸ್ಟಲ್ ಟೂಲ್ಸ್. ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕೆ, ನೆಟ್ವರ್ಕ್ ಸೆಟ್ಟಿಂಗ್ಸ್ ಕಾನ್ಫಿಗರ್ ಮಾಡೋಕೆ, ಸಿಸ್ಟಮ್ ಪರ್ಫಾರ್ಮೆನ್ಸ್ ಮಾನಿಟರ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಲೈಫ್ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ನಿಮಗೆ ಸಿಸ್ಟಮ್ ಯೂಸೇಜ್ ನೋಡಬೇಕು ಅಂದ್ರೆ ಟಾಪ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿ ಸಿಸ್ಟಮ್ ಯುಟಿಲಿಟಿ ಆಪ್ಷನ್ಸ್ ನೋಡಬಹುದು. ಈ ವಿಡಿಯೋನಲ್ಲಿ ಆರ್ಕಿಟೆಕ್ಚರ್ ಆಫ್ ಲಿನಕ್ಸ್ ಬಗ್ಗೆ ನೋಡಿದೀವಿ. ನಿಮಗೆ ಅರ್ಥ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ಕಿಲ್ಸ್ ಆಫ್ ವಿತ್ ಚಾನೆಲ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಲಿನಕ್ಸ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.